ಮಾಡಿದ್ರು, ಇನ್ನು ರಾಜ್ಯ ಸರ್ಕಾರಕ್ಕೆ ಬರೋದು. ಆದರೆ ನಾನು ಆಗಲೇ ಹೇಳಿದ ಹಾಗೆ ನಾಗೇಂದ್ರ ರಾಜೀನಾಮೆಯ ಪ್ರಶ್ನೆ ನಿನ್ನೆ ಬೆಳಗ್ಗೆ 9:30 ಸುಮಾರಿಗೆ ನಾವು ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ನಾಗೇಂದ್ರ ಅವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ನನ್ನಿಂದಾಗಿ ಪಕ್ಷಕ್ಕೆ ಸರ್ಕಾರಕ್ಕೆ ಮುಜುಗರ ಆಗ್ತಿದೆ, ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂದ್ರಂತೆ. ನಾನು ಹೈಕಮಾಂಡ್ ಹತ್ರ ಕೇಳಿ ಮಾತಾಡ್ತೀನಪ್ಪ, ನೀನು ಅಲ್ಲಿ ತನಕ ಸುಮ್ಮನೆ ಇದ್ದು ಬಿಡು ಅಂತ ಮುಖ್ಯಮಂತ್ರಿಗಳು ಹೇಳಿದ್ರಂತೆ. ಈ ಸುದ್ದಿ ಬಂದ ನಂತರ ನಾಗೇಂದ್ರ ಅವರ ಕಚೇರಿಯಿಂದ ಸ್ಪಷ್ಟೀಕರಣ ಬಂತು, ಅಂಥದ್ದೇನು ನಡೆದಿಲ್ಲ ಅಂತ. ಬಟ್ ಆಮೇಲೆ ಬರ್ತಾ ಇರುವ ಹೇಳಿಕೆಗಳು, ನಡೀತಾ ಇರುವ ಬೆಳವಣಿಗೆಗಳನ್ನು ನೋಡಿದರೆ ಅದೇ ದಿಕ್ಕಿನ ಕಡೆ ಕೈ ತೋರಿಸ್ತಾ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಬೆಳಗ್ಗೆ 7 ಗಂಟೆಗೆ ದಿಲ್ಲಿಗೆ ಹೋದರು. ನಿನ್ನೆ ಸಂಜೆ 5 ಗಂಟೆಗೆ ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಹೋದ ತಕ್ಷಣ ಅವ್ರ ಹಿಂದಿಂದ ನಾಗೇಂದ್ರನೂ ಹೋಗಿದ್ದಾರೆ. ಎಲ್ಲರೂ ದಿಲ್ಲಿಲಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು 75 ನಿಮಿಷ 1.25 ಗಂಟೆ ರಾಹುಲ್ ಗಾಂಧಿಯವರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇದ್ದರಂತೆ, ಸಭೆ ಮಾಡಿದ್ರಂತೆ. ಅಲ್ಲಿ ನಾಗೇಂದ್ರ ವಿಷಯ ಪ್ರಮುಖವಾಗಿ ಚರ್ಚೆಗೆ ಬಂದಿದೆ. ಮಹಿಳಾ ಕೋಟಾಕ್ಕೆ ಯಾರನ್ನು ತಗೊಳ್ಬೇಕು ಅನ್ನೋ ವಿಷಯ ಚರ್ಚೆಗೆ ಬಂದಿದೆ. ಸಹಜವಾಗಿ ತಮ್ಮ ಪ್ಲ್ಯಾನನ್ನು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ನಾಗೇಂದ್ರ ಒಬ್ಬರು ರಾಜೀನಾಮೆ ಕೊಟ್ಟರೆ ಅವರ ಜಾಗಕ್ಕೆ ಅನ್ನಪೂರ್ಣ ತುಕಾರಾಮ್ ಅವ್ರನ್ನ ತಗೊಳ್ಳೋದು, ಇನ್ನೂ ಒಂದು ಸ್ಥಾನ ಖಾಲಿ ಇದ್ದೇ ಇರುತ್ತೆ. ಆವಾಗ ಬಸವರಾಜ್ ಶಿವಣ್ಣ ಅವ್ರನ್ನ ತಗೊಂಡು ಬಂದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಾಧಾನ ಆಗ್ತಾರೆ. ಆವಾಗ ಫುಲ್ ಫ್ಲೆಡ್ಜ್ಡ್ ಕ್ಯಾಬಿನೆಟ್ ಆಗುತ್ತೆ. ಬಿ ಜೆ ಪಿಯವರು ಪಾದಯಾತ್ರೆ ಎಲ್ಲ ಮಾಡ್ತೀನಿ ಅಂತಾರೆ, ಆ ಪಾದಯಾತ್ರೆಯನ್ನು ಸ್ವಲ್ಪ ತಣ್ಣಗೆ ಮಾಡ್ದಂಗೆ ಆಗುತ್ತೆ, ಇತ್ಯಾದಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಇಂಟ್ರೆಸ್ಟಿಂಗ್ಲಿ ಗೌತಮ್ ಅದಾನಿ ಮನೆಗೆ ಭೇಟಿ ಕೊಟ್ಟಿದ್ದು, ಡಿ ಕೆ ಶಿವಕುಮಾರ್ ಅವರ ಮನೆಗೆ ಗೌತಮ್ ಅದಾನಿ ಬಂದು ಹೋಗಿದ್ದು ಕೂಡ ಆ 1.25 ಗಂಟೆಯ ಡಿಸ್ಕಷನ್ನಲ್ಲಿ ಬಂತಂತೆ. ಒನ್ ಆಫ್ ದ ಸಬ್ಜೆಕ್ಟ್ ಅದು. ಏನು ಕೇಳಿದ್ರು ಡಿ ಕೆ ಶಿವಕುಮಾರ್ ಅವರು, ಏನು ಹೇಳಿದ್ರು ಗೊತ್ತಾಗೋದಿಲ್ಲ, ಅಥವಾ ಸದ್ಯಕ್ಕೆ ಗೊತ್ತಾಗೋದಿಲ್ಲ. ನಾಗೇಂದ್ರ ಅವರ ಬಗ್ಗೆ ಕೇಳಿದ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. ಖಂಡಿತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೆ. ನನ್ನ ಪಕ್ಷಕ್ಕೆ ಏನೇನು ಬೇಕೋ ಎಲ್ಲ ಚರ್ಚೆ ಮಾಡಿರ್ತೀನಿ. ಅವರು ಪಾರ್ಟಿಗೆ ವೆರಿ ಲಾಯಲ್ ಕಾಂಗ್ರೆಸ್ ಲೀಡ್ರು. ನಮ್ಮ ಪಕ್ಷಕ್ಕೆ ಆತ ಒಂದು ದೊಡ್ಡ ಆಸ್ತಿ. 4 ಬಾರಿ ಅಸೆಂಬ್ಲಿ ಗೆದ್ದಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆದರೆ BJP ರಾಜಕಾರಣ ಮಾಡ್ತಾ ಇದ್ದಾರೆ. ಪಕ್ಷದ ಹಿತಕ್ಕೆ ಎಲ್ಲದಕ್ಕೂ ತ್ಯಾಗ ಕೂಡ ಅವರು ಸಿದ್ಧರಾಗಿದ್ದಾರೆ. ಅದು ಅವತ್ತೇ ನಮ್ಗೆ ಹೇಳಿದ್ದಾರೆ, ಹಿಂದಿನೂ ಕೂಡ ಮಾಡಿದ್ದಾರೆ. ಆ ಪಕ್ಷ ನೋಡಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀನಿ. ಕೆಲವು ವಾಸ್ತವಾಂಶ ಏನು ನಡೆದಿದೆ ಅಂತ ಹೇಳಿದ್ದೇನೆ. ನಾನು ಇವೆಲ್ಲ ವಿವರಣೆಯನ್ನು ಮಾಡಿದ್ದೇನೆ. ಪ್ರಕರಣ ಇಲ್ಲ ರೀ. ಸೆಂಟ್ರಲ್ ಮಿನಿಸ್ಟರ್ಸ್ ಮೇಲೆ ಇಲ್ವಾ ಕೇಸು? ಬೇರೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಇಲ್ವಾ? ಮಂತ್ರಿಗಳ ಮೇಲೆ ಕೇಸ್ ಇಲ್ವಾ? ST ಸೀಟ್ಸ್ ಎಲ್ಲ ನಾವೇ ಗೆದ್ದು ಬಿಟ್ಟಿದ್ದೀವಿ ಅಂತ ಪಾಪ ಅವ್ರ ಕೈಲಿ BJP ತಡ್ಕೊಳಕ್ ಆಗ್ತಾ ಇಲ್ಲ. ಪಾದಯಾತ್ರೆ ಮಾಡೋದನ್ನ ಬೇಡನಕ್ಕಾಗ್ತದ. ಬಟ್ ಏನಪ್ಪಾ ಅಂದ್ರೆ ಅಸೆಂಬ್ಲಿಲಿ ಒಂದು ಕ್ವಶನ್, ಒಂದು ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳೋಷ್ಟು ಸೌಜನ್ಯ BJP ಅವ್ರಿಗೆ, NDA ಅವ್ರಿಗೆ ಇರಲಿಲ್ಲ. ಅದರದ್ದು ಬೇರೆ ಬೇರೆ ಹಗರಣ, ಬೋವಿ ಹಗರಣ ಇರ್ಬೋದು, ಬೇರೆ ಬೇರೆ ಹಗರಣಗಳನ್ನ ನಾನು ಅದೆಲ್ಲ ಓದಬೇಕಾಯ್ತಲ್ಲ. ಅದು ಅವ್ರಿಗೆಲ್ಲ ಭಯ ಬಂದ್ಬಿಟ್ಟು ಅದನ್ನು ಅಸೆಂಬ್ಲಿ ನಡೀಬಾರ್ದು ಅಂತ ಗಲಾಟೆ ಮಾಡ್ಕೊಂಡು ಹೋದ್ರು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.